ಗೃಹಲಕ್ಷ್ಮಿ ಹಣದ ಯೋಜನೆ ಹಾಗೆ ಅದರಲ್ಲಿ ತಪ್ಪು ಲೆಕ್ಕ ಕೊಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಗೃಹಲಕ್ಷ್ಮಿ ಹಣದಿಂದ ಯಾರಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಂತೂ ಬಹಳ ಒಳ್ಳೇದಾಗಿದೆ, ಅವರಂತೂ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡಿ ಅಂತ ಹೇಳಿ ಶಾಸಕ ಮುನಿರತ್ನ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಲಕ್ಷ್ಮಿ ಚೆನ್ನಾಗಿದ್ದಾರೆ ಅಂತ ಹೇಳುವ ಮೂಲಕ ವಿವಾದದ ಹೇಳಿಕೆಯನ್ನ ನೀಡಿದ್ದಾರೆ ಮುನಿರತ್ನ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಣುಮಕ್ಕಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಣುಮಕ್ಕಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಣುಮಕ್ಕಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಲಕ್ಷ್ಮಿ ಹಣದ ಯೋಜನೆ ಹಾಗೆ ಅದರಲ್ಲಿ ತಪ್ಪು ಲೆಕ್ಕ ಕೊಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಗೃಹಲಕ್ಷ್ಮಿ ಹಣದಿಂದ ಯಾರಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಂತೂ ಬಹಳ ಒಳ್ಳೇದಾಗಿದೆ, ಅವರಂತೂ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡಿ ಅಂತ ಹೇಳಿ ಶಾಸಕ ಮುನಿರತ್ನ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಲಕ್ಷ್ಮಿ ಚೆನ್ನಾಗಿದ್ದಾರೆ ಅಂತ ಹೇಳುವ ಮೂಲಕ ವಿವಾದದ ಹೇಳಿಕೆಯನ್ನ ನೀಡಿದ್ದಾರೆ ಮುನಿರತ್ನ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಣುಮಕ್ಕಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಣುಮಕ್ಕಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಣುಮಕ್ಕಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡ್ರಿ. ಲಕ್ಷ್ಮಿ ಹಣದ ಯೋಜನೆ ಹಾಗೆ ಅದರಲ್ಲಿ ತಪ್ಪು ಲೆಕ್ಕ ಕೊಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಗೃಹಲಕ್ಷ್ಮಿ ಹಣದಿಂದ ಯಾರಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಂತೂ ಬಹಳ ಒಳ್ಳೇದಾಗಿದೆ, ಅವರಂತೂ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡಿ ಅಂತ ಹೇಳಿ ಶಾಸಕ ಮುನಿರತ್ನ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಲಕ್ಷ್ಮಿ ಚೆನ್ನಾಗಿದ್ದಾರೆ ಅಂತ ಹೇಳುವ ಮೂಲಕ ವಿವಾದದ ಹೇಳಿಕೆಯನ್ನ ನೀಡಿದ್ದಾರೆ ಮುನಿರತ್ನ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಣುಮಕ್ಕಳಿದ್ದಾರೆ.
ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಲಕ್ಷ್ಮಿ ಹಣದ ಯೋಜನೆ ಹಾಗೆ ಅದರಲ್ಲಿ ತಪ್ಪು ಲೆಕ್ಕ ಕೊಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಮುನಿರತ್ನ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಗೃಹಲಕ್ಷ್ಮಿ ಹಣದಿಂದ ಯಾರಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗಂತೂ ಬಹಳ ಒಳ್ಳೇದಾಗಿದೆ, ಅವರಂತೂ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕು ಬಿಡಿ ಅಂತ ಹೇಳಿ ಶಾಸಕ ಮುನಿರತ್ನ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಲಕ್ಷ್ಮಿ ಚೆನ್ನಾಗಿದ್ದಾರೆ ಅಂತ ಹೇಳುವ ಮೂಲಕ ವಿವಾದದ ಹೇಳಿಕೆಯನ್ನ ನೀಡಿದ್ದಾರೆ ಮುನಿರತ್ನ ಅವರು. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಗೃಹಲಕ್ಷ್ಮಿದು ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಒಂದು 3 ಕೋಟಿ ಹೆಣ್ಮಕ್ಳಿದ್ದಾರೆ. ಜನಸಂಖ್ಯೆನಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದ್ದಾರೆ. ಗೃಹಲಕ್ಷ್ಮಿ ಯಾರಿಗೆ ಸೇರುತ್ತೋ ಬಿಡುತ್ತೋ ಅದು ನಮಗೆ ಬೇಡದೇ ಇರೋ ವಿಷಯ. ಗೃಹಲಕ್ಷ್ಮಿ ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ ಸಾಕ್ಬಿಡ್ರಿ. ಗ್ಯಾರಂಟಿ ಸ್ಕೀಮ್ ಕೊಡೋ ಲಕ್ಷ್ಮಿ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ರೆ